ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನಿಮಗೆ ಲಾಸ್ಟ್ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೀನೋ ಅದರ ರಿಲೇಟೆಡ್ ವಿಡಿಯೋನೇ ಇದು. ನಿಮಗೆ ಆ ವಿಡಿಯೋದಲ್ಲಿ ನಾನು ಶೋಲ್ಡರು ಮತ್ತು ನೆಕ್ ವಿಡ್ತು, ಹಾರ್ಮಲ್ ಡೌನಿಂಗು, ಆರ್ಮಲ್ ರೌಂಡಿಂಗು ಈ 4 ಪಾಯಿಂಟ್ಸ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಒಂದು ಅಂದಾಜು ಮೇಲೆ ಕಟ್ ಮಾಡಬಾರ್ದು, ಒಂದು ಫಾರ್ಮುಲಾ, ಒಂದು ರೂಲ್ಸ್ ಪ್ರಕಾರ ಕಟ್ ಮಾಡಬೇಕಂತ ಆ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಅದರ ರಿಲೇಟೆಡ್ ವಿಡಿಯೋ ಇದು. ಈ ವಿಡಿಯೋದಲ್ಲಿ ನಿಮ್ಗೆ ಅದನ್ನು ಡೈರೆಕ್ಟಾಗಿ ನಾನು ಲೈನಿಂಗ್ ಮೇಲೆ ಕಟಿಂಗ್ ಮಾಡಿ ತೋರಿಸ್ತೀನಿ. ಅಂದರೆ ನಾವು ಒಂದು ಅಂದಾಜು ಮೇಲೆ ಕಟಿಂಗ್ ಮಾಡಿದಾಗ ಯಾವ ರೀತಿ ಇರುತ್ತೆ, ಮತ್ತು ನಾವು ಪರ್ಫೆಕ್ಟ್ ಫಾರ್ಮುಲಾ ಪ್ರಕಾರ ಕಟಿಂಗ್ ಮಾಡಿದರೆ ಯಾವ ರೀತಿ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ನಾನು ಲೈನಿಂಗ್ ಪೀಸ್ ಮೇಲೆ ಡೈರೆಕ್ಟಾಗಿ ಕಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ನೀವು ಆ ಲಾಸ್ಟ್ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ನಿಮಗೆ ಲಾಸ್ಟಲ್ಲಿ ಎಂಡ್ ಕಾರ್ಡಲ್ಲಿ ಆ ವಿಡಿಯೋ ಲಿಂಕ್ನ ಕೊಡ್ತೀನಿ. ಅಲ್ಲಿಂದ ಫಸ್ಟ್ ನೀವು ಆ ವಿಡಿಯೋನ ನೋಡಿ, ನಂತರ ಈ ವಿಡಿಯೋನ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಹೊಸದಾಗಿ ಏನಾದರೂ ನೀವು ಈ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಇದು ಫಾರ್ಮುಲಾ ಪ್ರಕಾರ ಪರ್ಫೆಕ್ಟಾಗಿ ನಾವು ಕಟಿಂಗ್ ಮಾಡೋರು ಅಂತ ಬ್ಲೌಸ್ ಬ್ಯಾಕ್ ಸೈಡ್ ಪಾರ್ಟು. ಇದರಲ್ಲಿ ಶೋಲ್ಡರು ಮತ್ತು ನೆಕ್ ವಿಡ್ತು, ಹಾರ್ಮಲ್ ರೌಂಡಿಂಗು ಮತ್ತು ಆರ್ಮಲ್ ಡೌನಿಂಗು ಎಲ್ಲವೂ ಪರ್ಫೆಕ್ಟ್ ಇರುತ್ತೆ. ಮತ್ತು ಈ ಹಾರ್ಮಲ್ ಶೇಪು ಅಷ್ಟೇ ತುಂಬ ಪರ್ಫೆಕ್ಟ್ ಇರುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ವ, ಈ ಹಾರ್ಮೋಲ್ ಶೇಪು ನೀವು ನೋಡಬೇಕಾದ್ರೆ ನಿಮ್ಗೆ ಅನಿಸುತ್ತೆ ಇದು ಪರ್ಫೆಕ್ಟಾಗಿ ಇದೆ ಅಂತ. ಓಕೆನಾ? ನಾನು ಈ ವಿಡ್ತ್ ಏನಿದೆಯೋ ಈ ವಿಡ್ತು ನಾವು 1 ಇಂಚು ಜನರಲಾಗಿ ತಗೊಳ್ತೀವಿ. ಓಕೆನಾ? ಇದನ್ನು 1 ಇಂಚು ಜನರಲಾಗಿ ತಗೊಳ್ತೀವಿ. ಬಟ್ ನನಗೆ ಇದು ಇಂಪಾರ್ಟೆಂಟ್ ಅಲ್ಲ. ನಾನು ಈ ಶೇಪ್ ಏನು ಮಾರ್ಕ್ ಮಾಡ್ತೀನಿ ಇದು ನನಗೆ ಪರ್ಫೆಕ್ಟ್ ಅನಿಸಿದ್ರೇ ನಾನು ಕಟ್ ಮಾಡ್ತೀನಿ. ನಾನು ಇದಕ್ಕಿಂತ ಈ ಶೇಪ್ ಪರ್ಫೆಕ್ಟಾಗಿ ಇದೆಯೋ ಇಲ್ವೋ ಅನ್ನೋದನ್ನೇ ನಂಬ್ತೀನಿ ಜಾಸ್ತಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ನೀವು ನೋಡ್ತಾ ಇದ್ದೀರಾ, ಶೇಪು ನಿಮಗೆ ನೋಡಿದಾಗ ಇದು ಪರ್ಫೆಕ್ಟಾಗಿದೆ ಅಂತ ಅನಿಸುತ್ತೆ. ನೀವು ಹೊಸ್ದಾಗಿ ಕಲಿಯೋರ್ಗೂ, ಹೊಸ್ದಾಗಿ ಏನು ಕಲಿಯೋರಿದ್ದಾರೆ, ನೀವೇನು ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ನೀವು ನೋಡ್ತಾ ಇದ್ದೀರಲ್ವ, ಈ ರೀತಿ ಇರಬೇಕು. ಈ ರೀತಿ ಪರ್ಫೆಕ್ಟಾಗಿ ನಾವು ಶೇಪ್ನ ಮಾರ್ಕ್ ಮಾಡಿ ಕಲಿಬೇಕು. ಬರುತ್ತೆ. ಹೊಸ್ದಾಗಿ ನೀವು ಕಲಿಬೇಕಾದ್ರೆ ನಿಮಗೆ ಅಷ್ಟು ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂದ್ರೂ ನೀವು ಫಸ್ಟ್ ಮಾರ್ಕಿಂಗ್ ಮಾಡೋದು, ಮೆಜರ್ಮೆಂಟ್ಸ್ ತೊಗೊಂಡು ಮಾರ್ಕಿಂಗ್ ಮಾಡೋದು, ಕಟಿಂಗ್ ಮಾಡೋದು, ಇದ್ರ ಬಗ್ಗೆನೇ ಜಾಸ್ತಿ ಗಮನ ಕೊಡಿ. ಈ ಸ್ಟಿಚಿಂಗ್ ಮಾಡುವಾಗ ಫಿನಿಶಿಂಗು, ಕಟಿಂಗ್ ಮಾಡುವಾಗ ಈ ಶೇಪ್ ಕಟ್ ಮಾಡೋವಂಥದ್ದು ಇದೆಲ್ಲವೂ ಒಂದೇ ಸರಿಗೆ ಬರೋದಿಲ್ಲ. ನೀವು ಕಟ್ ಮಾಡ್ತಾ ನಿಮ್ಗೆ ಅದು ಪ್ರಾಕ್ಟೀಸ್ ಆಗುತ್ತೆ. ಪ್ರಾಕ್ಟೀಸ್ ಆದಾಗ ಪರ್ಫೆಕ್ಟಾಗೆ ಬರುತ್ತೆ. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಶೋಲ್ಡರು, ನೆಕ್ ವಿಡ್ತು, ಆರ್ಮಲ್ ಡೌನಿಂಗು, ಹಾರ್ಮಲ್ ರೌಂಡಿಂಗು ಇವುಗಳ ಬಗ್ಗೆ ನಾನು ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ಅದು ನಿಮಗೆ ಗೊತ್ತಿರಬೇಕು. ಗೊತ್ತಿದ್ರೇ ಫ್ಯೂಚರಲ್ಲಿ ನೀವು ಕಟಿಂಗ್ ಮಾಡೋದಕ್ಕೆ ಮತ್ತು ಯಾವುದೇ ಆಲ್ಟ್ರೇಷನ್ಸ್ ಬಂದರೂ ನಿಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಬ್ಲೌಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆ 4 ಪಾಯಿಂಟ್ಸ್ ಅನ್ನೋದು ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಕೆಲವ್ರಿಗೆ ಅಂದಾಜು ಮೇಲೆ ನಾವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತೀವಿ. ಯಾವುದು ಅಂದರೆ ಅಂದಾಜು ಮೇಲೆ ನಾವು ಜನರಲಾಗಿ ಮಾರ್ಕ್ ಮಾಡೋದು ಶೋಲ್ಡರು. ಓಕೆ, ಅದ್ರ ಜೊತೆಗೆ ನೆಕ್ ವಿಡ್ತು ಮತ್ತು ಹಾರ್ಮಲ್ ಡೌನಿಂಗು. ಇವು ಅಳತೆ ಬ್ಲೌಸ್ ಕೊಟ್ಟರೆ, ಅಳತೆ ಬ್ಲೌಸು ಪರ್ಫೆಕ್ಟ್ ಇದ್ದರೂ ಇಲ್ಲದೇ ಇದ್ದರೂ ಈ ಸೈಡು ಮಾರ್ಕಿಂಗ್ ಮಾಡ್ತೀವಿ. ಓಕೆನಾ? ಅಂದಾಜು ಮೇಲೆ ಮಾರ್ಕಿಂಗ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೈಡ್ ಮಾರ್ಕಿಂಗ್ ಮಾಡ್ತೀವಿ ಮತ್ತು ಈ ಗ್ಯಾಪು ಮತ್ತು ಈ ಗ್ಯಾಪ್ ಏನಿದೆಯೋ ಇದನ್ನು ನೋಡಿಕೊಂಡು ನಾವು ಶೋಲ್ಡರ್ ತಗೊಳ್ಳೋದಿಲ್ಲ. ಯಾರು ಅಂದಾಜು ಮೇಲೆ ಯಾರು ಮಾರ್ಕಿಂಗ್ ಮಾಡ್ತಾರೋ ಅವರು ಸೈಡು ಫಿಟ್ಟಿಂಗ್ ಬ್ಲೌಸ್, ಅಳತೆ ಬ್ಲೌಸ್ ಕೊಟ್ಟರೆ ಅದನ್ನು ಮಾರ್ಕ್ ಮಾಡಿಕೊಂಡು ಈ ಸೈಡ್ ಲೆಂತ್ನ ಮಾರ್ಕೇನೋ ಮಾಡ್ಕೊಳ್ತಾರೆ. ಬಟ್ ಈ ಶೋಲ್ಡರು, ನೆಕ್ ವಿಡ್ತ್ ಏನು ಮಾಡ್ತಾರೆ ಅಂದರೆ ಅಂದಾಜು ಮೇಲೆ ಮಾರ್ಕ್ ಮಾಡ್ತಾರೆ. ಮತ್ತು ಹಾರ್ಮೋಲ್ ಶೇಪು ಅಂದಾಜು ಮೇಲೆ ಮಾರ್ಕ್ ಮಾಡಿಬಿಟ್ಟು ಹಾರ್ಮಲ್ ರೌಂಡಿಂಗು ಸಾಕಷ್ಟು ಜನ ಚೆಕ್ ಮಾಡೋದಿಲ್ಲ, ಹಾಗೆ ಕಟ್ ಮಾಡ್ತಾರೆ ಪರ್ಫೆಕ್ಟಾಗಿ ಇರುತ್ತೇನೋ ಅಂತ. ಆಗಲೇ ಅದು ಆಲ್ಟ್ರೇಷನ್ ಅನ್ನೋದು ಬರೋದು. ಈಗ ನಿಮಗೆ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ನೋಡಿ, ಯಾವ ರೀತಿ ಇರ್ಬೋದು ಅಂದಾಜು ಮೇಲೆ ಮಾರ್ಕಿಂಗ್ ಮಾಡಿ ಕಟ್ ಮಾಡಿದರೆ ಅಂತ. ಬ್ಯಾಕ್ ಸೈಡ್ ಪಾರ್ಟ್ ಒಂದು ಜನರಲಾಗಿ ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡದೇ ಇದ್ದರು ಲೈನಿಂಗ್ನಂತ ಐರನ್ ಮಾಡಿಕೊಂಡು ಪ್ರತಿಯೊಬ್ಬರು ಕಟ್ ಮಾಡ್ತಾರೆ. ಕೆಲವ್ರು ಮಾತ್ರ ಹಾಗೆ ಲೈನಿಂಗ್ ಸುಕ್ಕಿದ್ರು ಕಟ್ ಮಾಡ್ತಾರೆ. ಆ ರೀತಿ ಮಾಡಬೇಡಿ. ಯಾವುದೇ ಬ್ಲೌಸ್ ತೊಗೊಂಡ್ರು ನೀವು ಫಸ್ಟು ನೀಟಾಗಿ ಐರನ್ ಮಾಡಿಕೊಂಡ್ರೇ ಮೆಜರ್ಮೆಂಟ್ಸು ನಮಗೆ ಕೆಲವು ಟೈಮು 1/4 ಇಂಚು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈಗ ನಾವು ಲೆಂತ್ ಮಾರ್ಕ್ ಮಾಡಿದ್ವಿ. ಒಂದು ವೇಳೆ ಈಗ ಅಳತೆ ಬ್ಲೌಸೇ ಇತ್ತು ಅಂದ್ಕೊಳ್ಳಿ, ನಾನು ಅಳತೆ ಬ್ಲೌಸ್ ತೊಗೊಳ್ಳೋದು ಮರ್ತೋದೆ. ಅಳತೆ ಬ್ಲೌಸಿಂದ ಸೈಡು ನಾವು ಲೆಂತು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಓಕೆನಾ? ಅಳತೆ ಬ್ಲೌಸಿಂದ ಅಳತೆ ಮಾಡಿಕೊಂಡು ಸೈಡು ಲೆಂತು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ ನಂತರ
ಏನು ಮಾಡ್ತಾರೆ ಅಂದರೆ ಈ 2 ಮಾರ್ಕ್ ಇರುತ್ತಲ್ವ, ಈ 2 ಮಾರ್ಕ್ನ ಅಳತೆ ಮಾಡ್ಕೊಳ್ಳೋದಿಲ್ಲ. ಓಕೆನಾ, ಕೆಲವರು ಮೆಥಡ್ನಲ್ಲಿ ಕಟಿಂಗ್ ಮಾಡೋರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಳತೆ ಮಾಡ್ಕೊಳ್ಳೋದಿಲ್ಲ, ಅಂದಾಜು ಮೇಲೆ ಮಾರ್ಕ್ ಮಾಡ್ತಾರೆ. ಯಾವ ರೀತಿ ಅಂದರೆ, ಈಗ ಒಂದು ಚೆಸ್ಟ್ ಮೆಜರ್ಮೆಂಟು ಒಂದು 30-32 ಇಂಚ್ ಇತ್ತು ಅಂದ್ಕೊಳ್ಳಿ. ಅವ್ರಿಗೇನು ಮಾಡ್ತಾರೆ ಅಂದರೆ 1/4 ಇಂಚು ನೆಕ್ ವಿಡ್ತ್ ತೊಗೊಳ್ತಾರೆ. 1/4 ಇಂಚು ನೆಕ್ ವಿಡ್ತ್ ತೊಗೊಂಡು, ಅಳತೆ ಬ್ಲೌಸಲ್ಲಿ ಅಳತೆ ಪಟ್ಟಿ ಇರುತ್ತೆ 2-2.5 ಇಂಚ್ವರೆಗೂ. ಆ ಅಳತೆ ಪಟ್ಟಿಗೆ ಮಾರ್ಕ್ ಮಾಡ್ತಾರೆ, ಮತ್ತು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡ್ತಾರೆ. ಇಷ್ಟೇ. ಇದನ್ನು ಏನು ಮಾಡ್ತಾರೆ ಅಂದರೆ ಕ್ರಾಸಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾರೆ. ಓಕೆನಾ. ಈಗ ಯಾವುದಾದ್ರೂ ನಾನೊಂದು ಮೆಜರ್ಮೆಂಟ್ ತೊಗೊಳ್ತೀನಿ. ಒಂದು 36 ಇಂಚ್ ಅಂದ್ಕೊಳ್ಳಿ. ಓಕೆ, 36 ಇಂಚ್ ಚೆಸ್ಟ್ ಮೆಜರ್ಮೆಂಟಿಗೆ 1/4 ಇಂಚ್ವರೆಗೂ ತೊಗೊಳ್ತಾರೆ. ಅಂದಾಜು ಮೇಲೆ ತೊಗೊಳ್ಳೋರು ಇಷ್ಟೇ ತೊಗೊಳ್ಳೋದು. ಓಕೆ, 1/4 ತೊಗೊಂಡ್ರು ಅಂದ್ಕೊಳ್ಳಿ. ಮತ್ತು ಪಟ್ಟಿ 2.5 ಇಂಚು ಅಳತೆ ಬ್ಲೌಸಲ್ಲಿ ಪಟ್ಟಿ ಇದ್ದರೆ 2.5 ಇಂಚು ಮತ್ತು ಅರ್ಧ ಇಂಚು ಎಕ್ಸ್ಟ್ರಾ ಸ್ಲೀವ್ಸ್ಗೆ ಮಾರ್ಜಿನ್. ಇದು ಟೋಟಲ್ ಎಷ್ಟು ಬಂತು ಅಂತಲೂ ಅಳತೆ ಮಾಡೋದಿಲ್ಲ. ನೆಕ್ ವಿಡ್ತ್ನ ತಗೊಳ್ತಾರೆ ಅಂದಾಜು ಮೇಲೆ. ಅಳತೆ ಬ್ಲೌಸಲ್ಲಿ ಈ ಪಟ್ಟಿ ಇರುತ್ತೆ, ಈ ಪಟ್ಟಿನ ಎಷ್ಟಿರುತ್ತೆ ಅಷ್ಟು ಅಳತೆ ಮಾಡಿಕೊಂಡು ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಮಾರ್ಕ್ ಮಾಡ್ತಾರೆ. ಇದು 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅಳತೆ ಬ್ಲೌಸಲ್ಲಿ ಅಷ್ಟಿತ್ತು ಅಂದ್ಕೊಳ್ಳಿ. ಆ ಚೆಸ್ಟಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಸೊಂಟದ ಅಳತೆ ಅದ್ರ ಬಗ್ಗೆ ನೀವು ಬಿಡಿ. ಓಕೆನಾ. ಈ ನೆಕ್ ವಿಡ್ತು, ಶೋಲ್ಡರ್, ಆರ್ಮೋಲ್ ಡೌನಿಂಗ್, ಈ 4 ಪಾಯಿಂಟ್ಸ್ ಬಗ್ಗೆ ಮಾತ್ರನೇ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಲಾಸ್ಟ್ ವೀಡಿಯೋ ಏನು ನಿಮಗೆ ಅಪ್ಲೋಡ್ ಮಾಡಿದ್ದೀನೋ ಅದು ರಿಲೇಟೆಡ್ ವೀಡಿಯೋ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂದಾಜು ಮೇಲೆ ಕಟ್ ಮಾಡಿದರೆ ಯಾವ ರೀತಿ ಇರುತ್ತೆ ಏನು ಅಂತ. ಓಕೆ, ಡೀಪ್ ಒಂದು ಮಾರ್ಕ್ ಮಾಡೋಣ. ಅಳತೆ ಬ್ಲೌಸಲ್ಲೇ ಇರೋವಂಥ ಮಾರ್ಕಿಂಗ್ಸೇ ಅಂದ್ಕೊಳ್ಳಿ ಇವೆಲ್ಲವು. ನಾನೇನಂದರೆ ನಿಮ್ಗೆ ಅಳತೆ ಬ್ಲೌಸ್ ತೊಗೊಂಡಿಲ್ಲ ಅಷ್ಟೇ. ಈಗ ಈ ಲೆಂತು, ಡೀಪು ಮತ್ತು ಈ ಸೈಡ್ ಲೆಂತು, ಚೆಸ್ಟ್ ಮೆಜರ್ಮೆಂಟು, ವೇಸ್ಟ್ ಮೆಜರ್ಮೆಂಟು, ಇವೆಲ್ಲ ಅಳತೆ ಬ್ಲೌಸಿಂದ ಅಳತೆ ಮಾಡಿಕೊಂಡು ಮೆಜರ್ಮೆಂಟ್ಸ್ನ ತೊಗೊಂಡು ಮಾರ್ಕ್ ಮಾಡಿರೋದೇ ಅಂದ್ಕೊಳ್ಳಿ. ಇದರಲ್ಲಿ ಇಂಪಾರ್ಟೆಂಟ್ ಈ ನೆಕ್ ವಿಡ್ತು, ಶೋಲ್ಡರ್, ಆರ್ಮೋಲ್ ಡೌನಿಂಗ್. ಹಾಗಾಗಿ ಈಗ ಆ ಚೆಸ್ಟ್ ಮೆಜರ್ಮೆಂಟ್ಗೆ ಏನು ಮಾಡ್ತಾರೆ ಅಂದರೆ ಈ ಚೆಸ್ಟ್ ಎಷ್ಟಿದೆ ಅಂತ ಅಂದಾಜು ಮಾಡ್ಕೊಳ್ತಾರೆ. ಅದ್ರ ತಕ್ಕನಾಗಿ ಇದು 1/4 ಇಂಚು, 1.5 ಇಂಚು, 1/4 ಇಂಚು ಈ ರೀತಿ ಲಾಸ್ಟ್ ಅಮಮ್ ಅಂದರೆ 2 ಇಂಚ್ವರೆಗೂ ತೊಗೊಳ್ಬೋದು ಅವರು. ಅಂದಾಜು ಮೇಲೆ ತೊಗೊಳ್ಳೋರು ಅಷ್ಟೇ. ಯಾಕಂದರೆ ಶೋಲ್ಡರ್ ಡ್ರಾಪ್ ಬಂದುಬಿಡುತ್ತೆ, ಹಾರ್ಮೋಲ್ ರಿಂಕಲ್ಸ್ ಬಂದುಬಿಡುತ್ತೆ, ಮತ್ತು ಶೋಲ್ಡರ್ ಡ್ರಾಪ್ ಬರುತ್ತೆ ಅಂತ ಇದು ತುಂಬ ಕಡಿಮೆ ತೊಗೊಳ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ಪಟ್ಟಿ ಅಳತೆ ಮಾಡ್ಕೊಂಡು ಅರ್ಧ ಇಂಚ್ ತೊಗೊಳ್ತಾರೆ. ಇದನ್ನು ಚೆಕ್ ಮಾಡಲ್ಲ, ಕಂಪಲ್ಸರಿ ಇದನ್ನು ಅವರು ಚೆಕ್ ಮಾಡೋದಿಲ್ಲ. ಏನು ಮಾಡ್ತಾರೆ ಅಂದರೆ ಇದನ್ನು ಈ ರೀತಿ ಕ್ರಾಸ್ ಮಾಡ್ತಾರೆ. ಇದನ್ನು ಹೆಂಗೆ ಕ್ರಾಸ್ ಮಾಡ್ತಾರೆ ಗೊತ್ತಾ? ಈಗ ಈ ಚೆಸ್ಟ್ ಮೆಜರ್ಮೆಂಟ್ಗೂ ಈ ಶೋಲ್ಡ್ರಿಗೂ ನೋಡ್ತಾರೆ. ಇದು ಏನಾದರೂ ತುಂಬ ಇತ್ತು ಚೆಸ್ಟ್ ಮೆಜರ್ಮೆಂಟ್ ಅಂದರೆ ಇದನ್ನು ಜಾಸ್ತಿ ಆಲ್ಮೋಸ್ಟ್ ಈ ರೀತಿ ಕ್ರಾಸ್ ಮಾಡ್ತಾರೆ ಹೀಗೆ. ಓಕೆ, ಈ ಚೆಸ್ಟ್ ಮೆಜರ್ಮೆಂಟ್ ಏನಾದರೂ ಕಡಿಮೆ ಇತ್ತು ಅಂದರೆ ಈ ಮಾರ್ಕಿಂಗ್ನ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತಾರೆ. ಈ ರೀತಿ ಕ್ರಾಸ್ನ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತಾರೆ ಹಿಂಗೆ. ಒಟ್ಟು ಈ ಚೆಸ್ಟ್ ಮೆಜರ್ಮೆಂಟ್ ಈ ವಿಡ್ತ್ ನೋಡ್ತಾರೆ, ಇದು ಜಾಸ್ತಿ ಅನ್ನಿಸ್ಬಾರ್ದು ಅವ್ರಿಗೆ. ನೋಡಿಕೊಂಡು ಈ ಮಾರ್ಕಿಂಗ್, ಈ ಲೈನ್ ಏನಿದೆ ಇದನ್ನು ಕ್ರಾಸ್ ಮಾರ್ಕ್ ಮಾಡ್ತಾರೆ. ಮಾರ್ಕ್ ಮಾಡಿ ಈಗ ಇದನ್ನು ಹಾರ್ಮೋಲ್ ಶೇಪು ಹೀಗೆ ಮಾರ್ಕ್ ಮಾಡ್ತಾರೆ. ಓಕೆ, ಈ ರೀತಿ ಮಾರ್ಕ್ ಮಾಡ್ತಾರೆ ಅವ್ರು. ಇಲ್ಲಿಂದ 1 ಇಂಚು, ಅರ್ಧ ಇಂಚು, 1/4 ಇಂಚು ಇದು ಯಾವುದು ಬರೋದಿಲ್ಲ. ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ತಾರೆ. ನೋಡಿಕೊಂಡು ಈ ರೀತಿ ಕ್ರಾಸಾಗಿ ಆರ್ಮೋಲು ಮಾರ್ಕ್ ಮಾಡ್ಕೊಳ್ತಾರೆ. ಮತ್ತು ಡೀಪು, ಈ ಡೀಪು ಅಷ್ಟೇ. ಏನು ಇಲ್ಲಿ ಎಷ್ಟಿರುತ್ತೋ ಇಲ್ಲಿ ಅದಕ್ಕಿಂತ ಒಂದು ಅರ್ಧ ಇಂಚ್ ಜಾಸ್ತಿ ತೊಗೊಳ್ತಾರೆ. ಜನ್ರಲ್ಲಾಗಿ ಅದು ಗೊತ್ತಿರುತ್ತೆ, ಆ ಕೆಲಸವನ್ನು ಮಾಡ್ತಾರೆ. ಮತ್ತು ಇಲ್ಲಿಂದ ರೌಂಡ್ ನೆಕ್ಗೆ ಮಾರ್ಕ್ ಮಾಡಿದರೆ ಅಂದ್ಕೊಳ್ಳಿ. ಇದು ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಂಡ್ರು ಅಂದ್ಕೊಳ್ಳಿ, ಜಾಸ್ತಿನೇ ಮಾರ್ಕ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಇದು ಬ್ಯಾಕ್ ಡಾಟ್ಸ್. ಈಗಿದು ಕಟ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನೋಡಿ. ಶೋಲ್ಡರ್ ಡ್ರಾಪ್ ಬರಬಾರ್ದು ಅಂತ ನಾವು ನೆಕ್ ವಿಡ್ತ್ನ ಕಡಿಮೆ ಮಾಡಿದ ತಕ್ಷಣ ನಮಗೆ ಶೋಲ್ಡರ್ ಡ್ರಾಪ್ ಬರೋದಿಲ್ಲ ಅನ್ನೋದು ತುಂಬ ತಪ್ಪು.
ಈ ಪೀಸ್ ಎರಡನ್ನೂ ನೋಡ್ಕೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ. ಈ ಹಾರ್ಮೋಲ್ ಡೌನಿಂಗು ಮತ್ತು ಈ ವಿಡ್ತು, ಹಾರ್ಮೋಲ್ ಶೇಪು, ಹಾರ್ಮೋಲ್ ಈ ಪಟ್ಟಿ ಮತ್ತು ರೌಂಡು ನೆಕ್ಕು ಇವೆಲ್ಲವೂ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಹಾರ್ಮೋಲ್ ಡೌನಿಂಗು, ಹಾರ್ಮೋಲ್ ರೌಂಡಿಂಗು, ಶೋಲ್ಡರು, ನೆಕ್ ಬಿಡ್ತು, ಈ ನೆಕ್ಕು ಮತ್ತು ಡೀಪು ಇದರಲ್ಲಿ ನೋಡ್ಕೊಳ್ಳಿ. ಹಾರ್ಮೋಲ್ ಶೇಪ್ ಯಾವ ರೀತಿ ಇದೆ, ಹಾರ್ಮೋಲ್ ಡೌನಿಂಗ್ ಯಾವ ರೀತಿ ಇದೆ, ಶೋಲ್ಡರ್ ಯಾವ ರೀತಿ ಬಂತು, ನೆಕ್ ಬಿಡ್ತು ಎಷ್ಟು ಬಂತು, ಈ ನೆಕ್ ಯಾವ ರೀತಿ ಬಂತು, ಬ್ರಾಡ್ ಯಾವ ರೀತಿ ಬಂತು ಅಂತ ಒಂದು ಸಾರಿ ನೋಡ್ಕೊಳ್ಳಿ ಇದನ್ನು. ಓಕೆನಾ? ಇದು ನೋಡಿ, ಈಗ ಬ್ಲೌಸ್ ಈ ರೀತಿ ಓಪನ್ ಮಾಡಿದರೆ ಈ ರೀತಿ ಕಾಣಿಸುತ್ತೆ. ಈ ಶೇಪ್ ನೋಡಿ ಎಲ್ಲಿದೆ, ಯಾವ ರೀತಿ ಇದೆ ಅಂತ. ಈ ರಿಂಕಲ್ಸು ಏನಾಗುತ್ತೆ ಗೊತ್ತಾ, ಈ ವಿಡ್ತಿದೆ ನೋಡಿ, ಈ ವಿಡ್ತು ನಾವು ಕರೆಕ್ಟಾಗಿ ಆಯಾ ಚೆಸ್ಟ್ ಮೆಜರ್ಮೆಂಟಿಗೆ ಎಷ್ಟಾದರೆ ಈ ವಿಡ್ತನ್ನ ನಾವು ಬಿಡ್ತೀವೋ ಅದು ರಿಂಕಲ್ಸ್ ಇಲ್ದಂಗೆ ಅಷ್ಟು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ವಿಡ್ತು ಏನು ಜಾಸ್ತಿ ಆಗುತ್ತೋ ಈ ವಿಡ್ತ್ ಜಾಸ್ತಿ ಆಗಿರೋದೇ ಇಲ್ಲಿ ಬರುವಂಥ ರಿಂಕಲ್ಸು. ಇದು ಒಂದು ಗಮನದಲ್ಲಿರಲಿ. ನೆಕ್ಸ್ಟು, ಈ ಬ್ಲೌಸು ನಾವು ಈ ರೀತಿ ನೆಕ್ ವಿಡ್ತನ್ನ ಕಡಿಮೆ ಇಟ್ಟ ತಕ್ಷಣ ನಮಗಿದು ಶೋಲ್ಡರ್ ಡ್ರಾಪ್ ಬರೋದಿಲ್ಲ ಅಂತ, ಅಂದರೆ ಈ ರೀತಿ ಶೋಲ್ಡ್ರ್ ತುಂಬ ಅಗಲ ಆಗೋದಿಲ್ಲ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಓಕೆ, ಅಂದಾಜು ಮೇಲೆ ಮಾರ್ಕ್ ಮಾಡಿ ಕಟ್ ಮಾಡೋಂಥದ್ದು ಅವರು. ಇದು ಏನಾಗುತ್ತೆ ಅಂದರೆ, ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಳ್ಳಿ, ಎಷ್ಟೇ ನೆಕ್ ವಿಡ್ತನ್ನ ಇಟ್ಕೊಳ್ಳಿ. ಓಕೆನಾ? ನೆಕ್ ವಿಡ್ತು ಇದನ್ನು ಎಷ್ಟೇ ತೊಗೊಳ್ಳಿ, ಬ್ಲೌಸು ಹಾಕ್ಕೊಂಡಾಗ ಜನ್ರಲ್ಲಾಗಿ ಇದು ಎಷ್ಟು ಬೇಕೋ ಅಷ್ಟು ಈ ರೀತಿ ಅಗಲ ಆಗೇ ಆಗುತ್ತೆ. ಅಂದರೆ ಬ್ಲೌಸು ಎಲ್ಲಿ ಕೂತ್ಕೊಳ್ಬೇಕೋ ಅಲ್ಲಿ ಕೂತ್ಕೊಳ್ಳೇಬೇಕು. ಅದು ಆ ಶೋಲ್ಡರ್ ಹತ್ರ ಕರೆಕ್ಟಾಗಿ ಅದು ಕೂತ್ಕೊಳ್ಳೇಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಬ್ಲೌಸ್ ಈ ರೀತಿ ಎಕ್ಸ್ಪೆಂಡ್ ಆಗೇ ಆಗುತ್ತೆ, ಶೋಲ್ಡರ್ ಅಗಲ ಆಗೇ ಆಗುತ್ತೆ. ನಾವು ಇಲ್ಲಿ 1 ಇಂಚ್ ತೊಗೊಂಡ್ರೂ ಇದು ಅಗಲ ಆಗುತ್ತೆ, 3 ಇಂಚ್ ತೊಗೊಂಡ್ರೂ ಇದು ಇಲ್ಲಿ ಶೋಲ್ಡರ್ ಅನ್ನೋದು ಅಗಲ ಆಗೇ ಆಗುತ್ತೆ. ಓಕೆನಾ? ಆಗೇನಾಗುತ್ತೆ ಅಂದರೆ, ಇಲ್ಲಿ ನಾವು ಈ ವಿಡ್ತ್ ಅನ್ನೋದು ಜಾಸ್ತಿ ಬಂದಿರುತ್ತೆ. ಇದು ಈ ರೀತಿ ಶೋಲ್ಡರು ಕರೆಕ್ಟಾಗಿ ಕೂತ್ಕೊಳ್ಬೇಕಂತ ಈ ರೀತಿ ಅಗಲ ಆದಾಗ ಏನಾಗುತ್ತೆ ಅಂದರೆ, ಈ ವಿಡ್ತ್ ಅನ್ನೋದು ಇನ್ನೂ ಜಾಸ್ತಿನೇ ಬರುತ್ತೆ, ಈ ಕಡೆ ಸೈಡೇ ಬರುತ್ತೆ. ಆಗಲೇ ಇಲ್ಲಿ ತುಂಬ ರಿಂಕಲ್ಸ್ ಬರೋದು, ಕುಪ್ಪೆ ಆಗುತ್ತೆ, ಕುಪ್ಪೆ ರಿಂಕಲ್ಸ್ ಬರೋದು. ಈ ರೀತಿ ನಾವು ತುಂಬ ಕಡಿಮೆ ನೆಕ್ ವಿಡ್ತ್ ಇಟ್ಟು ಕಟ್ ಮಾಡಿದಾಗ, ನಾವು ನೆಕ್ ವಿಡ್ತ್ ಕಡಿಮೆ ಇಟ್ಟು ಕಟ್ ಮಾಡಿದ ತಕ್ಷಣ ಇದು ಇಷ್ಟೇ ಕೂತ್ಕೊಳ್ಳೋದಿಲ್ಲ. ಬ್ಲೌಸ್ ಹಾಕ್ಕೊಂಡಾಗ ಇದು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಈ ರೀತಿ ಅಗಲ ಆಗೇ ಆಗುತ್ತೆ. ಆದಾಗ ಈ ವಿಡ್ತ್ ಅನ್ನೋದು ಜಾಸ್ತಿ ಆಗುತ್ತೆ, ಆಗ ಇಮಿಡಿಯೇಟ್ಲಿ ಹಾರ್ಮೋಲ್ ರಿಂಕಲ್ಸ್ ಬರುತ್ತೆ. ಇನ್ನೊಂದು ಏನಾಗುತ್ತೆ ಅಂದರೆ, ಶೋಲ್ಡರ್ ಇದು ತುಂಬ ಕ್ರಾಸ್ ಆಗುತ್ತೆ. ಹಾರ್ಮೋಲ್ ರಿಂಕಲ್ಸ್ ಒಂದೇ ಅಲ್ಲ, ಶೋಲ್ಡರ್ ಡ್ರಾಪು ಬರುತ್ತೆ. ನಾವು ನೆಕ್ ವಿಡ್ತ್ ಜಾಸ್ತಿ ಇಟ್ಟರೆ ಶೋಲ್ಡರ್ ಡ್ರಾಪ್ ಬರುತ್ತೆ ಅಂತ ಕೆಲವ್ರು ಹೇಳ್ತಾರಲ್ವ. ನೆಕ್ ವಿಡ್ತ್ ಜಾಸ್ತಿ ಇಟ್ಟರೂ ಶೋಲ್ಡರ್ ಡ್ರಾಪ್ ಬರುತ್ತೆ, ತುಂಬ ಕಡಿಮೆ ಇಟ್ಟರೂ ಶೋಲ್ಡರ್ ಡ್ರಾಪ್ ಬರುತ್ತೆ. ಯಾಕಂದರೆ ಇದು ನೋಡಿ, ಈಗಲೇ ನಿಮಗೆ ಕಾಣಿಸ್ತಿದೆ, ಈ ನೋಡಬೇಕಾದ್ರೆ ಈ ರೀತಿ ಕಾಣಿಸುತ್ತೆ. ಅಂದರೆ ಈಗ ಇದು ಸ್ಟ್ರೈಟಾಗಿ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ನಾವು 2 ಡಾಟ್ಸ್ನ ಇಡ್ತೀವಿ, ಬ್ಯಾಕ್ ಸೈಡ್ ಡಾಟ್ಸ್ನ. ಬ್ಯಾಕ್ ಸೈಡ್ 2 ಡಾಟ್ಸ್ನ ಇಟ್ಟಾಗ ಸ್ವಲ್ಪ ಇದು ಎಕ್ಸ್ಪೆಂಡ್ ಆಗುತ್ತೆ. ಬ್ಲೌಸು ಹಾಕ್ಕೊಂಡಾಗಲೂ ಈ ರೀತಿ ಎಕ್ಸ್ಪೆಂಡ್ ಆಗೇ ಆಗುತ್ತೆ ಸ್ವಲ್ಪ. ಓಕೆನಾ? ಎಕ್ಸ್ಪೆಂಡ್ ಆದಾಗ ಎಷ್ಟು ಕ್ರಾಸ್ ಆಯಿತು ಅಂತ ನೀವೇ ನೋಡ್ಕೊಳ್ಳಿ. ತುಂಬ ಕ್ರಾಸ್ ಆಗುತ್ತೆ, ಈ ರೀತಿ ಕ್ರಾಸ್ ಆಗುತ್ತೆ. ಮತ್ತು ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಸ್ಟಿಚಿಂಗ್ ಮಾಡಿದಾಗ ಈ ನೆಕ್ಕು ಇನ್ನೂ ಸ್ವಲ್ಪ ಎಕ್ಸ್ಪೆಂಡ್ ಆಗಿರುತ್ತೆ, ಸಾಗಿರುತ್ತೆ, ಆವಾಗ ಇನ್ನೂ ಕ್ರಾಸ್ ಆಗಿರುತ್ತೆ, ಈಸಿಯಾಗಿ ಶೋಲ್ಡರ್ ಡ್ರಾಪ್ ಬರುತ್ತೆ. ಹಾರ್ಮೋಲ್ ರಿಂಕಲ್ಸ್ ಅಂತ 100% ಬರುತ್ತೆ ಬಿಡಿ. ನೆಕ್ ವಿಡ್ತ್ ಕಡಿಮೆ ಇಟ್ಟ ತಕ್ಷಣ ಶೋಲ್ಡರ್ ಡ್ರಾಪ್ ಆಗೋಲ್ಲ ಅಂತ ಒಂದು ಭ್ರಮೆ ಇರುತ್ತಲ್ವ, ಈ ರೀತಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇಲ್ಲಿ ತುಂಬ ಕ್ರಾಸ್ ಆಗುತ್ತೆ. ಕ್ರಾಸ್ ಆದಾಗ ಇಲ್ಲಿ ನೆಕ್ಕು ಟೈಟಾಗಿ ಭುಜದ ಹತ್ರ ಕೂರೋದಿಲ್ಲ, ಈಸಿಯಾಗಿ ಈ ರೀತಿ ಶೋಲ್ಡರ್ ಡ್ರಾಪ್ ಅಂತೂ ಆಗುತ್ತೆ. ಅದೇ ನಮಗೆ ಫಾರ್ಮುಲಾ ಪ್ರಕಾರ, ನಾವು ಒಂದು ರೂಲ್ಸ್ ಪ್ರಕಾರ ನಾವು ಕಟ್ ಮಾಡಿದಾಗ ಇಷ್ಟೊಂದು ಎಕ್ಸ್ಪೆಂಡ್ ಆಗೋದಿಲ್ಲ. ಯಾಕೆ ಅನ್ನಿ, ಆಲ್ರೆಡಿ ಈ ನೆಕ್ ವಿಡ್ತು ನಾವು ಎಷ್ಟು ಬೇಕೋ ಅಷ್ಟು ಇಟ್ಟಿರ್ತೀವಿ. ಓಕೆನಾ? ಈ ನೆಕ್ ವಿಡ್ತ್ ಎಷ್ಟು ಬೇಕೋ ಅಷ್ಟು ಇಟ್ಟಿರೋದ್ರಿಂದ ಇದು ಜಾಸ್ತಿ ಎಕ್ಸ್ಪೆಂಡ್ ಆಗೋದಿಲ್ಲ. ಈ ರೀತಿ ಸ್ವಲ್ಪ ಲೈಟಾಗಿ ಮಾತ್ರನೇ ಎಕ್ಸ್ಪೆಂಡ್ ಆಗುತ್ತೆ. ನೀವೇ ನೋಡಿ, ಈ ಬ್ಯಾಕ್ ಡಾಟ್ಸ್ನ ನಾವು ಏನು ಈ ಬ್ಯಾಕ್ ಡಾಟ್ಸ್ ಇಟ್ಕೊಳ್ತೀವೋ ಅಷ್ಟು ಮಾತ್ರನೇ ಇದು ಎಕ್ಸ್ಪೆಂಡ್ ಆಗೋದು. ಇಲ್ಲಿ ಶೋಲ್ಡರು ಇಷ್ಟು, ಈ ಭುಜದ ಹತ್ರ ತುಂಬ ಕ್ರಾಸಾಗಿ ಕಾಣಿಸೋದಿಲ್ಲ. ಜನರಲ್ಲಾಗಿ ಇಷ್ಟು ಎಕ್ಸ್ಪೆಂಡ್ ಆಗುತ್ತೆ. ಕುತ್ತಿಗೆ ಹತ್ರ ನಾವು ಇದು ಏನಂದರೆ, ಇಲ್ಲಿ ನೆಕ್ ವಿಡ್ತ್ ತುಂಬ ಕಡಿಮೆ ತಗೊಂಡಿದ್ದೀವಿ ಅಂದರೆ ಕುತ್ತಿಗೆ ಹತ್ರ ಕೂತ್ಕೊಳ್ಬೇಕಂತ ರೂಲ್ ಏನಿಲ್ಲ. ಅದು ಭುಜದ ಹತ್ರನೇ ಕೂತ್ಕೊಳ್ಳೋದು, ಎಷ್ಟು ಬೇಕೋ ಅಷ್ಟು ಅದು ಎಕ್ಸ್ಪೆಂಡ್ ಆಗೇ ಆಗುತ್ತೆ. ಹಾಗಾಗಿ ನಾವು ಇದನ್ನು ಕರೆಕ್ಟಾಗಿ ತೊಗೊಂಡಿದ್ದೀವಿ ಅಂದರೆ ಇದು ಎಕ್ಸ್ಪೆಂಡು ಈ ರೀತಿ ಆದರೂ ತುಂಬ ಕ್ರಾಸ್ ಆಗೋದಿಲ್ಲ. ಇಲ್ಲಿ ಶೋಲ್ಡರು ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಇದೆಷ್ಟು ಕ್ರಾಸ್ ಆಯಿತು, ಇದು ಎಷ್ಟು ಕ್ರಾಸ್ ಆಗ್ತಾಯಿದೆ ಅಂತ. ಈ ರೀತಿ ಇನ್ನೊಂದು ಏನಾಗುತ್ತೆ ಅಂದರೆ,
ಇಲ್ಲಿ ನಾವು ಕರೆಕ್ಟಾಗಿ ಹಾರ್ಮಲ್ ಡೌನಿಂಗು ಮತ್ತು ಈ ಶೋಲ್ಡರ್ ಕರೆಕ್ಟಾಗಿ ಬಾಕ್ಸ್ ಟೈಪ್ ತಗೊಂಡ್ರೆ, ಇದನ್ನು ಚೆನ್ನಾಗಿ ಗಮನ ಇಟ್ಟು ನೋಡಿ, ಬಾಕ್ಸ್ ಟೈಪ್ ತಗೊಂಡ್ರೆ ಈ ರೀತಿ ಎಕ್ಸ್ಪೆಂಡ್ ಆದಾಗ ಇದು ಒಳಗಡೆ ಸೈಡ್ ಬರುತ್ತೆ. ಸ್ವಲ್ಪ ಗಮನ ಇಟ್ಟು ನೋಡಿ, ಓಕೆನಾ. ಈ ರೀತಿ ಎಕ್ಸ್ಪೆಂಡ್ ಆಯಿತು ಅಂದರೆ ಇದು ಒಳಗಡೆ ಸೈಡ್ ಬರುತ್ತೆ ಶೇಪ್ ಅನ್ನೋದು, ಹೊರಗಡೆ ಸೈಡು ಹೋಗೋದಿಲ್ಲ. ಅಂದರೆ ಈ ವಿಡ್ತು ನಮಗೆ ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ರಿಂಕಲ್ಸು ಆಲ್ಮೋಸ್ಟ್ ಅವಾಯ್ಡ್ ಆಗುತ್ತೆ. 100% ರಿಂಕಲ್ಸ್ ಅಂತೂ ಬರೋದಿಲ್ಲ ಕರೆಕ್ಟಾಗಿ ಕಟ್ ಮಾಡಿದರೆ. ಆದರೂ ಕೆಲವು ಕ್ಲಾತ್ ಇರುತ್ತೆ, ಆ ಶೈನಿಂಗ್ ಕ್ಲಾತು ಮತ್ತು ಈ ವೆಲ್ವೆಟ್ ಟೈಪ್ ಕ್ಲಾತು, ಕೆಲವು ಕ್ಲಾತ್ ಇರುತ್ತೆ, ಅದು ಸಣ್ಣ ಪುಟ್ಟ ರಿಂಕಲ್ಸ್ ಬಂದರೂ ಈ ರೀತಿ ನಾವು ಕಟ್ ಮಾಡಿದರೆ ಇದು ಅವಾಯ್ಡ್ ಮಾಡುತ್ತೆ, ಓಕೆನಾ. ಅಷ್ಟು ಪರ್ಫೆಕ್ಟಾಗಿರುತ್ತೆ. ಈಗ ನೀವು ನೋಡ್ತಾ ಇದ್ದೀರ, ನಿಮಗೆ ಗೊತ್ತಾಗ್ತಾ ಇದೆ ಇದು ಯಾವ ರೀತಿ ಇದೆ, ಇದು ಯಾವ ರೀತಿ ಬರುತ್ತೆ ನೋಡಿ. ಇದು ತುಂಬ ಕಡಿಮೆ ಇಟ್ಟು ಕಟ್ ಮಾಡಿರೋದು. ಇದು ಶೋಲ್ಡರ್ ಡ್ರಾಪ್ ಬರಬಾರ್ದು. ಆದರೆ ಬ್ಲೌಸ್ ಹಾಕ್ಕೊಂಡಾಗ ಇದು ಎಷ್ಟು ಬೇಕಷ್ಟು ಎಕ್ಸ್ಪೆಂಡ್ ಆಗಲೇಬೇಕು. ಆದಾಗ ಇಲ್ಲಿ ವಿಡ್ತು ಜಾಸ್ತಿ ಆಗುತ್ತೆ. ಇದು ತುಂಬ ಕ್ರಾಸು ಆಯಿತು ಶೋಲ್ಡರ್. ಈ ರೀತಿ ಕ್ರಾಸ್ ಆದರೆ ಕೂತ್ಕೊಳ್ಳೋದಿಲ್ಲ. ಸ್ಟಿಚಿಂಗಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಪೆಂಡ್ ಆಗಿರುತ್ತೆ. ಇನ್ನೊಂದು ಏನಾಗಿರುತ್ತೆ ಅಂದರೆ ಇಲ್ಲಿಂದ ಈ ರೀತಿ ಇಲ್ಲಿ ರಿಂಕಲ್ಸ್ ಬಂದಿರುತ್ತೆ, ಈ ರೀತಿ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು. ಯಾಕಂದರೆ ಈ ವಿಡ್ತನ್ನು ತುಂಬ ಎಳ್ಕೊಳ್ಳುತ್ತೆ ಈ ಕಡೆ ಸೈಡು. ಇಲ್ಲಿ ಈ ರೀತಿ ರಿಂಕಲ್ಸ್ ಬರುತ್ತೆ. ಅದೇ ಇದರಲ್ಲಾದರೆ ಅದು ಯಾವ ಸಮಸ್ಯೆನೂ ಬರೋಲ್ಲ. ಈ ರೀತಿ ಎಕ್ಸ್ಪೆಂಡ್ ಆದರೂ, ಓಕೆನಾ, ಇಷ್ಟು ಎಕ್ಸ್ಪೆಂಡ್ ಆದರೂ ಶೋಲ್ಡರು ಕರೆಕ್ಟಾಗಿರುತ್ತೆ, ಹಾರ್ಮೋಲ್ ಶೇಪು ಕರೆಕ್ಟಾಗಿರುತ್ತೆ. ಇಲ್ಲಿ ಟೈಟಾಗಿ ಈ ರೀತಿ ಎಳೆಯೋದಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಬ್ರಾಡ್ ಇದ್ದೇ ಇರುತ್ತೆ. ಇಲ್ಲಿ ನೆಕ್ ವಿಡ್ತ್ ನಾವು ಜಾಸ್ತಿ ತೊಗೊಂಡಿರೋದ್ರಿಂದ ಇಲ್ಲಿ ಬ್ರಾಡ್ ಜಾಸ್ತಿ ತೊಗೊಂಡಿರ್ತೀವಿ. ತುಂಬ ಎಕ್ಸ್ಪೆಂಡ್ ಆಗೋದಿಲ್ಲ, ಇಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ನಿಮಗೆ ಪ್ರಾಕ್ಟಿಕಲಾಗಿ ನಾನು ಕಟಿಂಗ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿರೋದು. ನಿಮ್ಗೆ ಆಲ್ಮೋಸ್ಟ್ ಇದು ನಾನು ಎಕ್ಸ್ಪ್ಲೇನ್ ಮಾಡಿರೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನೆಕ್ ವಿಡ್ತು ನಾವು ಕಡಿಮೆ ಇಟ್ಟ ಮಾತ್ರಕ್ಕೆ ನಮಗೆ ಶೋಲ್ಡರ್ ಡ್ರಾಪು ಬರೋದಿಲ್ಲ ಅನ್ನೋದು ಭ್ರಮೆ. ನೆಕ್ ವಿಡ್ತು ತುಂಬ ಜಾಸ್ತಿನೂ ತಗೊಳ್ಬಾರ್ದು, ತುಂಬ ಕಡಿಮೆನೂ ತಗೊಳ್ಬಾರ್ದು. ಆಯಾ ಚೆಸ್ಟ್ ಮೆಜರ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟನ್ನೇ ತಗೊಂಡ್ರೆ ಅದು ಓವರಾಲ್ ಆಗಿ ಈ ಹಾರ್ಮೋಲ್ ರಿಂಕಲ್ಸು ಮತ್ತು ಶೋಲ್ಡರು ಆಲ್ಮೋಸ್ಟ್ ಅವಾಯ್ಡ್ ಮಾಡುತ್ತೆ. ಶೋಲ್ಡರ್ ಡ್ರಾಪು ಬರೋದಿಲ್ಲ, ಹಾರ್ಮೋಲ್ ರಿಂಕಲ್ಸು ಬರೋದಿಲ್ಲ. ಈ ನೆಕ್ಕು ಈ ಬ್ರಾಡ್ ಏನಿದೆ ಇಲ್ಲಿ ರಿಂಕಲ್ಸು ಬರೋದಿಲ್ಲ. ಬ್ಲೌಸು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಮೈ ಮೇಲೆ. ಇದು ನಾನು ನಿಮಗೆ ಪ್ರಾಕ್ಟಿಕಲಾಗೆ ಕಟಿಂಗ್ ಮಾಡಿ ತೋರಿಸಿರೋದು. ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ನೋಡಿದರೆ ನಿಮಗೆ ಅನಿಸುತ್ತೆ, ನಿಮಗೆ ಗೊತ್ತಾಗುತ್ತೆ ಅಂತ ನಾನು ಈ ರೀತಿ ಕಟ್ ಮಾಡಿ ತೋರಿಸಿದ್ದೀನಿ. ಇಷ್ಟು ಈ ವಿಡಿಯೋದಲ್ಲಿ. ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ನಲ್ಲ, ಈ ಪಾಯಿಂಟ್ಸ್ ಬಗ್ಗೆ ಎಷ್ಟು ವಿಡಿಯೋ ಮಾಡಿದ್ರೂ ಕಡಿಮೆನೇ ಅನಿಸುತ್ತೆ. ಈ ಟಾಪಿಕ್ ಆ ರೀತಿ ಇದೆ, ಓಕೆ. ಈ ವಿಡಿಯೋದಲ್ಲಿ ಇಷ್ಟು ಸಾಕು. ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದಷ್ಟು ನಿಮಗೆ ಮರ್ತೋಗುತ್ತೆ. ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ. ಸುಮ್ಮನೆ ನಾನು ಜಾಸ್ತಿ ಲೆಂತ್ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಫಸ್ಟ್ ಹೇಳಿರೋ ಪಾಯಿಂಟ್ಸ್ ಏನಿರುತ್ತೋ, ಆ ಇನ್ಫಾರ್ಮೇಷನ್ ಏನಿರುತ್ತೋ ಅದೆಲ್ಲ ನೀವು ಮರ್ತೋಗ್ತೀರಂತ ಸದ್ಯಕ್ಕೆ ನಾನು ಇಷ್ಟು ಸಾಕು ಅಂತ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಈ ಪಾಯಿಂಟ್ ಬಗ್ಗೆ, ಈ ಟಾಪಿಕ್ ಬಗ್ಗೆ ನಾನು ಇನ್ನಷ್ಟು ವೀಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಮುಂದೆ ಬರೋ ವೀಡಿಯೋಸಲ್ಲಿ. ಅದರಲ್ಲಿ ಇನ್ನೂ ನನಗೆ ಗೊತ್ತಿರುವಂಥ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಹೆಚ್ಚಿನದಾಗಿ ನೀವು ಕಲ್ತ್ಕೊಳ್ಬೋದು. ಲಾಸ್ಟ್ ವಿಡಿಯೋ, ಈ ವಿಡಿಯೋದಲ್ಲಿ ಈಗ ಸದ್ಯಕ್ಕೆ ತಿಳಿಸ್ಕೊಟ್ಟಿರೋದನ್ನು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸಾಕು. ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರು ನೀವು ಎಷ್ಟೋ ಕೆಲಸನ ಕಲ್ತ್ಕೊಳ್ತೀರ. ಅಷ್ಟು ಇನ್ಫಾರ್ಮೇಷನ್ ಇದೆ ಈ ವಿಡಿಯೋಸಲ್ಲಿ. ಹಾಗಾಗಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ, ಜಾಸ್ತಿ ಲೆಂತ್ ಬೇಡ ಅಂತ, ಓಕೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅನಿಸುತ್ತೆ ನನಗೆ. ಯೂಸ್ ಆಗಿದ್ದರೆ, ಹೆಲ್ಪ್ ಆಗಿದ್ದರೆ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.